ವಿಕ್ರಮ್ ಅಪ್ಪ ಅಮ್ಮ ನವೀನ್ನನ್ನು ಅಪ್ಪಿ ನವೀನ್ ಪುಟ್ಟ ಎಂದಾಗ ಎಲ್ಲರೂ ಇವರನ್ನೇ ಪಿಳಿ ಕಣ್ಣು ಬಿಡುತ್ತಾ ನೋಡುತ್ತಿದ್ದರೆ ಅವರ ನೋಟವನ್ನು ಅರ್ಥೈಸಿಕೊಂಡ ವಿಕ್ರಮ್ ತಾಯಿಯವರು ಮಾತು ಪ್ರಾರಂಭಿಸಿದರು. ಚಿರು, ಸಾನು, ನಯನ, ಅರ್ಜುನ್ ಹಾಗೂ ಅಮೃತ ಹೊರತುಪಡಿಸಿ ಅಲ್ಲಿರುವ ಯಾರಿಗೂ ತಿಳಿದಿರಲಿಲ್ಲ ತಮ್ಮ ಕಣ್ಣ ಮುಂದೆಯೇ ನಿಂತಿರುವ ನವೀನ್ನೇ ಸಾನು ಪ್ರಾಣವನ್ನು ಕಾಪಾಡಿದ ವೈದ್ಯ ಎಂದು. ತನ್ನುಸಿರಿನ ಉಸಿರನ್ನು ಕಾಪಾಡಿದ ನವೀನ್ಗೆ ವಿಶೇಷವಾಗಿ ಕೃತಜ್ಞತೆ ಹೇಳುವ ಸಲುವಾಗಿ ಹಾಗೂ ಮನೆಯವರಿಗೆ ಅವರನ್ನು ಪರಿಚಯ ಮಾಡಿಸುವ ಸಲುವಾಗಿ ಚಿರು ಅವರನ್ನು ಅವರಿಬ್ಬರ ಮದುವೆಗೆ ಬರುವಂತೆ ಕೇಳಿಕೊಂಡಿದ್ದ. ಅವರ ಪ್ರೀತಿಗೆ ಸೋತ ನವೀನ್ ಅವರಿಗೆ ಬೇಸರವಾಗಬಾರದೆನ್ನುವ ಕಾರಣಕ್ಕೆ ಸಮಯ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದ. ಆದರೆ ಚಿರು ನವೀನ್ನನ್ನು ಮನೆಯವರಿಗೆ ಪರಿಚಯಿಸುವ ಮೊದಲೇ ವಿಕ್ರಮ್ ತಂದೆ ತಾಯಿ ಅವನನ್ನಪ್ಪಿ ಅತ್ಯಂತ ಆಪ್ತತೆಯಿಂದ ಮಾತನಾಡಿಸಿದಾಗ ಅವನಿಗೂ ಗೊಂದಲವಾಗಿತ್ತು. ಅದನ್ನು ಪರಿಹರಿಸಿಕೊಳ್ಳುವ ಸಲುವಾಗಿ ಅವನೇ ವಿಕ್ರಮ್ ತಾಯಿ ಗೌರಿಯವರನ್ನು ಪ್ರಶ್ನಿಸಿದ್ದ. ಅತ್ತೆ, ಇವರು ಯಾರು ಅನ್ನೋದು ನಿಮಗೆ ಮೊದಲೇ ಗೊತ್ತಿತ್ತಾ? ಅವನ ಮಾತಿಗೆ ನಕ್ಕವರು, ಇವನು ನಮಗೆ ಕೇವಲ ಗೊತ್ತಿರುವುದಷ್ಟೇ ಅಲ್ಲ, ಇವನು ನಾವು ಆಡಿಸಿ ಬೆಳೆಸಿದ ಮಗು ಎಂದಾಗಲಂತೂ ಎಲ್ಲರೂ ಮತ್ತಷ್ಟು ಆಶ್ಚರ್ಯಗೊಂಡರು. ವೆಂಕಟೇಶ್, ಹೌದು, ನವೀನ್ ಬೇರೆ ಯಾರೂ ಅಲ್ಲ, ನನ್ನ ಪ್ರಾಣ ಸ್ನೇಹಿತ ಬಲರಾಮ್ ಹಾಗೂ ವಿನಂತಿ ಅವರ ಒಬ್ಬನೇ ಮಗ. ನಾವು ಇಷ್ಟು ವರ್ಷಗಳ ಕಾಲ ವಾಸವಿದ್ದಿದ್ದು ಅವರ ಮನೆಯಲ್ಲಿಯೇ. ವಿನೋದ್, ಅಂದರೆ ಮಾವ, ನೀವು ಇಷ್ಟು ವರ್ಷ ಅಮೇರಿಕದಲ್ಲಿ ಇದ್ದಿದ್ದಾ? ವೆಂಕಟೇಶ್, ಹೌದು ವಿನೋದ್. ಶ್ರುತಿ, ಆದರೆ ಚಿಕ್ಕಪ್ಪ, ನೀವು ನಮ್ಮೆಲ್ಲರಿಂದ ದೂರಾದ ಅಮೇರಿಕದಲ್ಲಿ ಉಳಿದುಕೊಳ್ಳುವಂಥದ್ದು ಏನಾಗಿತ್ತು? ನಿಮ್ಮನ್ನು ನಾವೆಲ್ಲರೂ ಎಷ್ಟೊಂದು ಮಿಸ್ ಮಾಡ್ಕೊಂಡ್ವಿ ಗೊತ್ತಾ? ವಿಕ್ರಮ್ ಅಂತೂ ಅಪ್ಪ ಅಮ್ಮನನ್ನು ನೋಡಬೇಕು ಅಂತ ಪ್ರತಿದಿನ ಹಂಬಲಿಸ್ತಿದ್ದ. ಅವನ ಮದುವೆ ಇಂದಿನ ದಿನ ಅಂತೂ ಅವನ ಪರಿಸ್ಥಿತಿ ಈಗಲೂ ನೆನೆಸ್ಕೊಂಡ್ರೆ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ ಚಿಕ್ಕಪ್ಪ. ಸಾನು ಮತ್ತು ಚಿರು ನಿಮ್ಮನ್ನು ಹುಡುಕುವುದಕ್ಕಾಗಿ ಎಷ್ಟೆಲ್ಲ ಕಷ್ಟಪಟ್ಟರು. ಆದರೆ ನೀವು ಯಾಕೆ ವಿಕ್ರಮ್ನನ್ನು ಕೂಡ ನಿಮ್ಮಿಂದ ದೂರ ಇರುವಂತೆ ಮಾಡಿದ್ದು? ಗೌರಿ, ಅದಕ್ಕೂ ಕಾರಣವಿದೆ ಶ್ರುತಿ. ವಿಕ್ರಮ್ ನಮ್ಮಿಂದ ದೂರ ಇದ್ದಿದ್ದರಿಂದಲೇ ಇಂದು ಅವನು ಜೀವಂತವಾಗಿರುವುದು. ಅಕಸ್ಮಾತ್ ವಿಕ್ರಮ್ ಏನಾದರೂ ನಮ್ಮ ಜೊತೆ ಇದ್ದಿದ್ರೆ ಇವತ್ತು ಅವನು ನಮ್ಮ ಕಣ್ಮುಂದೆ ಇಷ್ಟೊಂದು ಖುಷಿಯಾಗಿರೋಕ್ಕೆ ಸಾಧ್ಯ ಇರಲಿಲ್ಲ. ಅವನು ಯಾವತ್ತೂ ನಮ್ಮಿಂದ ಬಹುದೂರ ಹೋಗಿ ಬಿಡುತ್ತಿದ್ದ. ಸಾನು, ಚಿಕ್ಕಿ, ನೀವು ಏನು ಹೇಳ್ತಾ ಇದ್ದೀರಾ? ಅಣ್ಣ ನಿಮ್ಮ ಜೊತೆ ಇದ್ದಿದ್ರೆ ಅವನ ಪ್ರಾಣಕ್ಕೆ ಅಪಾಯ ಹೇಗಾಗ್ತಿತ್ತು? ವೆಂಕಟೇಶ್, ನಿಮ್ಮ ಚಿಕ್ಕಿ ಹೇಳ್ತಾ ಇರೋದು ನಿಜ ಸಾನು. ಇವತ್ತು ನಾವೇನಾದರೂ ವಿಕ್ರಮ್ನ ನಮ್ಮ ಜೊತೆಗೆ ಕರೆದುಕೊಂಡು ಹೋಗಿದ್ದಿದ್ರೆ ವಿಕ್ರಮ್ ಇಷ್ಟೊತ್ತಿಗೆ ನಮ್ಮನ್ನಗಲಿ 30 ವರ್ಷಗಳೇ ಆಗ್ತಿದ್ವು. ಸ್ಫೂರ್ತಿ, ಚಿಕ್ಕು, ನೀವು ಏನು ಹೇಳ್ತಾ ಇದ್ದೀರಾ? ಪ್ಲೀಸ್ ಸ್ವಲ್ಪ ಅರ್ಥವಾಗುವ ಹಾಗೆ ಹೇಳಿ. ಗೌರಿ, ಅದನ್ನ ನಾನು ಹೇಳ್ತೀನಿ ಕಣೋ. ನಂದು ಮತ್ತು ನಿಮ್ಮ ಚಿಕ್ಕಪ್ಪನಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಸ್ನೇಹಿತರಾಗಿದ್ದ ನಮ್ಮ ಮನಸ್ಸಿನಲ್ಲಿ ಪ್ರೀತಿ ಯಾವಾಗ ಮೂಡ್ತೋ ತಿಳಿಯೋದು. ಇಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿ ಮಾಡ್ತಿದ್ವಿ. ನಮ್ಮ ಪ್ರೀತಿಗೆ ವೆಂಕಟೇಶ್ ಮನೆಯವರಾಗಲಿ ಅಥವಾ ನಮ್ಮ ಮನೆಯವರಾಗಲಿ ವಿರೋಧ ಮಾಡಲಿಲ್ಲ. ಇಬ್ಬರ ಓದು ಮುಗಿದ ನಂತರ ಮನೆಯವರು ಇಬ್ಬರಿಗೂ ಮದುವೆ ಮಾಡಿಸುವುದಾಗಿ ಹೇಳಿದರು. ಹಾಗೆಯೇ ನಮ್ಮ ಓದು ಮುಗಿಯುತ್ತಿದ್ದಂತೆ 2 ಮನೆಯವರು ಸೇರಿ ಅದ್ಧೂರಿಯಾಗಿಯೇ ನಮ್ಮಿಬ್ಬರ ಮದುವೆ ಮಾಡಿದ್ರು. ನನಗೆ ಇದ್ದಿದ್ದು ಅಪ್ಪ ಮತ್ತು ಅಣ್ಣ ಮಾತ್ರ. ಅಮ್ಮ ನನಗೆ 5 ವರ್ಷವಿರುವಾಗಲೇ ಇಹಲೋಕ ತ್ಯಜಿಸಿದ್ರು. ಅಪ್ಪನ ಹೆಸರು ಸತೀಶ್, ಅಮ್ಮನ ಹೆಸರು ಕಮಲ, ಅಣ್ಣನ ಹೆಸರು ನಿತಿನ್. ಅಮ್ಮ ಸತ್ತ ಮೇಲೆ ಅಪ್ಪ ಯಾವತ್ತೂ ನಮ್ಮನ್ನು ಒಂಟಿ ಮಾಡಲಿಲ್ಲ. ನನ್ನ ಮತ್ತು ಅಣ್ಣನನ್ನು ತುಂಬ ಪ್ರೀತಿಯಿಂದ ಸಾಕಿದ್ರು. ಅಮ್ಮ ಇಲ್ಲ ಎನ್ನುವ ಕೊರಗು ನಮ್ಮನ್ನು ಎಂದಿಗೂ ಕಾಡಲಿಲ್ಲ. ಅಷ್ಟು ಪ್ರೀತಿ ಮಾಡ್ತಿದ್ರು ಅಪ್ಪ. ಅಣ್ಣನಿಗೂ ಅಷ್ಟೇ ನಾನು ಅಂದರೆ ಪ್ರಾಣ. ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಮಹಾರಾಷ್ಟ್ರದಲ್ಲೇ. ಆದರೆ ನನ್ನ ಸ್ನೇಹಿತೆಯ ಒತ್ತಾಯದ ಮೇರೆಗೆ ಡಿಗ್ರಿ ಮಾಡುವ ಸಲುವಾಗಿ ಇಲ್ಲಿಗೆ ಬಂದಿದ್ದು. ಇಲ್ಲಿನ ಪ್ರಕೃತಿ ಸಿರಿಗೆ ಸೋತು ಹೋಗಿದ್ದ ನಾನು ಮಾಸ್ಟರ್ಸ್ ಡಿಗ್ರಿ ಕೂಡ ಇಲ್ಲೇ ಮಾಡುವುದಾಗಿ ಹಠ ಮಾಡಿದೆ. ಆದರೆ ಓದುವ ಸಲುವಾಗಿ ಇಲ್ಲಿಗೆ ಬಂದವಳು ಶಾಶ್ವತವಾಗಿ ಇಲ್ಲಿಯೇ ಉಳಿಯುವಂತಾಯಿತು. ಅಪ್ಪನಿಗೆ ನನ್ನ ಖುಷಿನೇ ಮುಖ್ಯವಾಗಿದ್ದರಿಂದ ಅವರು ಕೂಡ ನನ್ನ ಯಾವ ನಿರ್ಧಾರಗಳನ್ನು ಪ್ರಶ್ನಿಸುತ್ತಿರಲಿಲ್ಲ. ವೆಂಕಟೇಶ್ ವಿಷಯದಲ್ಲಿಯೂ ಅಷ್ಟೇ. ಅಪ್ಪ ಅಣ್ಣ ಇಷ್ಟೇ ನನ್ನ ಪ್ರಪಂಚ ಅಂತ ಜೀವಿಸಿದ್ದ ನನಗೆ ಕುಟುಂಬದ ಪ್ರೀತಿ ದೊರೆಯಿತು. ವೆಂಕಟೇಶ್ಗೆ ಕೋಲ್ಕತ್ತಾದಲ್ಲಿ ಕೆಲಸ ಸಿಕ್ಕಿದ್ದರಿಂದ ನಾವು ಅಲ್ಲಿಗೆ ಶಿಫ್ಟ್ ಆಗಿದ್ವಿ. ನಾನು ಗರ್ಭಿಣಿಯಾಗಿರುವ ವಿಷಯ ತಿಳಿದು ಅತ್ತೆ ಇಲ್ಲಿಗೆ ಬನ್ನಿ, ಅಲ್ಲಿ ನಿಮಗೆ ಕಷ್ಟ ಆಗುತ್ತೆ, ಇಲ್ಲಾಂದರೆ ನಾವೆಲ್ಲರೂ ಇದ್ದೀವಿ ಅಂದರು. ಮನೆಯವರೆಲ್ಲರೂ ಅದೇ ಹೇಳಿದಾಗ ವೆಂಕಟೇಶ್ ನನ್ನ ಇಲ್ಲಿ ಬಿಟ್ಟು ವಾಪಸ್ ಕೋಲ್ಕತ್ತಾಗೆ ಹೋದರು. ಸಮಯ ಸಿಕ್ಕಾಗಲೆಲ್ಲ ಅವರು ಬರ್ತಾಯಿದ್ರು. ಆದರೆ ನಮ್ಮ ಮದುವೆಯಾಗಿ 1 ವರ್ಷಕ್ಕೆ ಅಪ್ಪ ಕೂಡ ನಮ್ಮನ್ನಗಲಿದ್ದರು. ಆಗ ನಾನು 7 ತಿಂಗಳ ತುಂಬು ಗರ್ಭಿಣಿ.
ಮಗಳ ದುಃಖ ನೋಡಲಾಗದೆ ಅಪ್ಪ ಅಷ್ಟೇ ಬೇಗ ವಿಕ್ರಮ್ ರೂಪದಲ್ಲಿ ನನ್ನ ಮಡಿಲು ಸೇರಿದರು. ಅದಾದ ಮೇಲೆಯೂ ಅಣ್ಣನಿಗೆ ನನ್ನ ಮೇಲಿನ ಪ್ರೀತಿ ಸ್ವಲ್ಪವೂ ಕಡಿಮೆ ಆಗಿರಲಿಲ್ಲ. ಸಮಯ ಸಿಕ್ಕಾಗಲೆಲ್ಲ ಬಂದು ನನ್ನನ್ನು ನೋಡಿಕೊಂಡು ಹೋಗುತ್ತಿದ್ದ. ಆದರೆ ಯಾವಾಗ ಅವನಿಗೆ ಮದುವೆ ಆಯಿತೋ ಆವಾಗ ಅವನು ಸಂಪೂರ್ಣವಾಗಿ ಬದಲಾಗಿ ಬಿಟ್ಟ. ಅತ್ತಿಗೆ ಎನಿಸಿಕೊಂಡವರಿಗೆ ನಮ್ಮ ಮೇಲೆ ಸ್ವಲ್ಪವೂ ಪ್ರೀತಿ ಇರಲಿಲ್ಲ. ಅವರಿಗಿದ್ದ ಆಸ್ತಿಯ ವ್ಯಾಮೋಹ ಅಣ್ಣನ ಮೇಲೆಯೂ ಪ್ರಭಾವ ಬೀರಿತು. ಅವನ ಪಾಲಿಗೆ ಬಂದಿದ್ದ ಆಸ್ತಿಯನ್ನೆಲ್ಲ ಬೇಕಾಬಿಟ್ಟಿ ದುಂದು ವೆಚ್ಚ ಮಾಡಿ ಮೈತುಂಬ ಸಾಲ ಮಾಡಿಕೊಂಡಿದ್ದ. ಅಪ್ಪ ಸಾಯುವುದಕ್ಕೂ ಮೊದಲೇ ತಮ್ಮ ಆಸ್ತಿಯಲ್ಲಿ 70% ಆಸ್ತಿಯನ್ನು ನನಗೆ ಹುಟ್ಟುವ ಮಗುವಿನ ಹೆಸರಿಗೆ ಮಾಡಿದ್ರು. ಅಪ್ಪ ಸತ್ತು 3 ತಿಂಗಳಿಗೆ ವಿಕ್ರಮ್ ನನ್ನ ಮಡಿಲು ತುಂಬಿದ. ಅರ್ಜುನ್ ವಿಕ್ರಮ್ಗಿಂತ 2 ವರ್ಷ ದೊಡ್ಡವನು. ಅರ್ಜುನ್ಗೆ ವಿಕ್ರಮ್ ಕಂಡ್ರೆ ತುಂಬ ಪ್ರೀತಿ. ಒಂದು ಕ್ಷಣ ಕೂಡ ವಿಕ್ರಮ್ ಬಿಟ್ಟು ಕದಲುತ್ತಿರಲಿಲ್ಲ. ಆದರೆ ವಿಕ್ರಮ್ಗೆ 2 ವರ್ಷ ತುಂಬುವವರೆಗೂ ಇಲ್ಲೇ ಇದ್ದ ನಾನು ನಂತರ ಕೋಲ್ಕತ್ತಾಗೆ ತೆರಳಿದೆ. ಆಗ ಅರ್ಜುನ್ ತುಂಬಾ ಹಠ ಮಾಡಿದ, ವಿಕ್ರಮ್ನ ಕರೆದುಕೊಂಡು ಹೋಗಬೇಡಿ ಅಂತ. ಆದರೆ ಪುಟಾಣಿ ಪಾಪುನ ಬಿಟ್ಟು ಹೋಗೋಕೆ ಕಷ್ಟ ಅಂತ ಅವನನ್ನು ಜೊತೆಗೆ ಕರೆದುಕೊಂಡು ಹೋದೆ. ಬಹುಶಃ ಅವತ್ತು ಅರ್ಜುನ್ ಮಾತನ್ನು ಕೇಳಿದಿದ್ದರೆ ಇಷ್ಟು ವರ್ಷಗಳ ಕಾಲ ವಿಕ್ರಮ್ನಿಂದ ದೂರ ಇರಬೇಕಾದ ಪರಿಸ್ಥಿತಿಯೇ ಬರುತ್ತಿರಲಿಲ್ಲವೇನೋ. ಹಣೆ ಬರಹಕ್ಕೆ ಹೊಣೆಯಾರು. ಅಣ್ಣನ ಬದಲಾದ ವರ್ತನೆಯಿಂದ ಬೇಸತ್ತು ಅವನಿಂದ ಅಂತರ ಕಾಯ್ದುಕೊಂಡೆ. ಅಣ್ಣನಿಗೂ ಒಬ್ಬ ಮಗನಿದ್ದ. ಯಾವಾಗ ಅಣ್ಣ ಆಸ್ತಿಯನ್ನೆಲ್ಲ ಕಳೆದುಕೊಂಡು ಬೀದಿಗೆ ಬಿದ್ನೋ ಆಗ ಅವನ ಹೆಂಡತಿ ಎನಿಸಿಕೊಂಡಿದ್ದ ಮಹಾತಾಯಿ ತನ್ನ ಗಂಡ ಮತ್ತು ಮಗುವನ್ನು ತೊರೆದು ಬೇರೆಯವರ ಜೊತೆ ಓಡಿ ಹೋದ್ಲು. ಇದರಿಂದ ಅಣ್ಣ ಮತ್ತಷ್ಟು ಕುಗ್ಗಿ ಹೋಗಿದ್ದ. ಮಗು ಮುಖ ನೋಡಿ ನಾನೇ ಅವನಿಗೆ ಸ್ವಲ್ಪ ಹಣದ ಸಹಾಯ ಮಾಡಿದ್ವಿ. ಹಣ ಅಂದರೆ ಹೆಣಲು ಬಾಯಿ ಬಿಡುತ್ತೆ ಎನ್ನುವ ಈ ಕಾಲದಲ್ಲಿ ಫ್ರೀಯಾಗಿ ಹಣ ಸಿಗುತ್ತೆ ಅಂದರೆ ಯಾರು ತಾನೇ ಸುಮ್ಮನೆ ಇರ್ತಾರೆ. ಪ್ರತಿ ಸಲ ಮಗುನ ಮುಂದೆ ಇಟ್ಕೊಂಡು ಅಣ್ಣ ನಮ್ಮ ಹತ್ರ ಹಣ ಕೇಳೋಕ್ಕೆ ಶುರು ಮಾಡಿದ. ಒಂದಿನ ವೆಂಕಟೇಶ್ ಅವನಿಗೆ ಬೈದು, ಇದೇ ಕೊನೆ, ಇನ್ಮೇಲೆ ನಿನಗೆ 1 ರೂಪಾಯಿನೂ ಕೊಡಲ್ಲ, ಬೇಕಾದರೆ ಕೂಲಿ ಮಾಡಿ ನಿನ್ನ ಮಗನನ್ನು ಸಾಕು ಎಂದುಬಿಟ್ರು. ಅದಾದ ಮೇಲೆ ಅಣ್ಣ ನಮ್ಮ ಹತ್ರ ದುಡ್ಡು ಕೇಳೋದನ್ನು ನಿಲ್ಲಿಸಿದ. ಅಲ್ಲೇ ಹತ್ತಿರದಲ್ಲಿದ್ದ ಯಾವುದೋ ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಸೇರಿದ. ನಮಗೂ ವಿಷಯ ತಿಳಿದು ಖುಷಿಯಾಗಿತ್ತು. ಸದ್ಯ ಇವಾಗಲಾದರೂ ಬದಲಾದ್ನಲ್ಲ ಅಂತ. ಆದರೆ ನಮಗೆ ಹೇಗೆ ಗೊತ್ತಾಗಬೇಕು ಅವನ ಈ ಬದಲಾವಣೆ ಹಿಂದೆ ನಮಗೆ ಶಾಶ್ವತವಾಗಿ ಮುಕ್ತಿ ಕೊಡಿಸಲು ಒಂದು ದೊಡ್ಡ ಮಾಯಾಜಾಲವನ್ನೇ ಅವನು ಎಣೆದಿದ್ದಾನೆ ಎನ್ನುವುದು. ಅವತ್ತು ನಮ್ಮ ತಂದೆಯವರ 3ನೇ ವರ್ಷದ ಕಾರ್ಯ ಇತ್ತು. ಅಣ್ಣ ಫೋನ್ ಮಾಡಿ ಕರೆದಾಗ ಇಲ್ಲವೆನ್ನಲಾಗದೆ ವಿಕ್ರಮ್ನ ಕರೆದುಕೊಂಡು ನಾನು ಮತ್ತು ವೆಂಕಟೇಶ್ ಮಹಾರಾಷ್ಟ್ರಕ್ಕೆ ಹೋಗಿದ್ವಿ. ಅಣ್ಣ ಕೂಡ ನಮ್ಮನ್ನು ಚೆನ್ನಾಗಿಯೇ ನೋಡಿಕೊಂಡ. ಕಾರ್ಯ ಮುಗಿಸಿ ಅಲ್ಲಿಂದ ಹೊರಡುವಾಗಲೇ ನಮಗೂ ಗೊತ್ತಾಗಿದ್ದು, ಅಣ್ಣ ನಮ್ಮನ್ನು ಅಲ್ಲಿಗೆ ಕರೆಸಿಕೊಂಡಿದ್ದು ತಂದೆಯವರ ಕಾರ್ಯ ಮಾಡಲಿಕ್ಕೆ ಅಲ್ಲ, ಬದಲಿಗೆ ನಮ್ಮನ್ನು ಸಾಯಿಸುವುದಕ್ಕೆ ಎನ್ನುವುದು. ವಿಷಯ ತಿಳಿದ ನಾವು ಅವನಿಗೆ ತಿಳಿಸದೆ ಅಲ್ಲಿಂದ ಹೊರಟು ಬಿಟ್ವಿ. ಆದರೆ ನಮ್ಮನ್ನು ಹಿಂಬಾಲಿಸಿ ಅವನ ಚೇಲಾಗಳು ಇನ್ನೇನು ನಾವು ಮನೆ ತಲುಪಬೇಕು ಎನ್ನುವಷ್ಟರಲ್ಲಿ ನಮ್ಮ ಕಾರಿಗೆ ಆಕ್ಸಿಡೆಂಟ್ ಮಾಡಿಸಿ ಕಾರನ್ನು ಪ್ರಪಾತಕ್ಕೆ ತಳ್ಳಿಬಿಟ್ರು. ಯಾವ ಜನ್ಮದ ಪುಣ್ಯದ ಫಲವೋ ಏನೋ. 1000 ಅಡಿಗಳಷ್ಟು ಎತ್ತರದಿಂದ ಬಿದ್ದಿದ್ರೂ ನಮಗೆ ಹೆಚ್ಚಿನ ಅಪಾಯವಾಗಿರಲಿಲ್ಲ. ನಮಗೆ ಪ್ರಜ್ಞೆ ಬಂದಾಗ ಅಲ್ಲಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದ್ದವು. ಹೇಗೋ ಅಲ್ಲಿದ್ದ ಕಷ್ಟಪಟ್ಟು ಮೇಲೆ ಬಂದ್ವಿ. ಅಲ್ಲಿ ಹತ್ತಿರದಲ್ಲಿ ಶಿವನ ಆಲಯದ ಅರ್ಚಕರ ಮನೆ ಇದ್ದಿದ್ದು ನಮ್ಮ ಅದೃಷ್ಟವೇ ಸರಿ. ಮಾವನವರಿಗೆ ಆ ದೇವಸ್ಥಾನದ ಅರ್ಚಕರು ತುಂಬ ಪರಿಚಯವಾಗಿದ್ದರಿಂದ ನಾವು ಅವರಿಗೆ ನಡೆದ ಎಲ್ಲ ವಿಷಯವನ್ನು ಹೇಳಿ ಅವರ ಮನೆಯಲ್ಲಿ ಉಳಿದುಕೊಳ್ಳಲು ಅವಕಾಶ ಕೇಳಿದ್ವಿ. ಅವರು ಒಪ್ಪಿಕೊಂಡರು. 3 ದಿನಗಳ ಕಾಲ ಅಲ್ಲೇ ಇದ್ದ ನಮಗೆ ನಂತರ ತಿಳಿದು ನಾವು ಬದುಕಿರುವ ವಿಷಯ ಹೇಗೋ ಅಣ್ಣನಿಗೆ ತಿಳಿದು ಅವನು ನಮ್ಮನ್ನು ಎಲ್ಲ ಕಡೆಯೂ ಹುಡುಕಿಸುತ್ತಿದ್ದಾನೆ ಎನ್ನುವುದು. ನಾವು ಈಗ ಮನೆಗೆ ಹೋಗುವುದು ಕೂಡ ಅಷ್ಟೊಂದು ಸುರಕ್ಷಿತವಾಗಿರಲಿಲ್ಲ. ಅಣ್ಣನಿಗೆ ಸ್ವಲ್ಪ ಅನುಮಾನ ಬಂದರೂ ನಮ್ಮ ಪ್ರಾಣದ ಜೊತೆಗೆ ಮನೆಯವರ ಪ್ರಾಣಕ್ಕೂ ಅಪಾಯವಾಗುತ್ತಿತ್ತು. ಹಾಗಾಗಿ ಅವನಿಗೆ ಹೆದರಿದ ನಾವು ವಿಕ್ರಮ್ನ ಅರ್ಚಕರ ಮನೆಯಲ್ಲಿ ಬಿಟ್ಟು ಅವನ ಸಂಪೂರ್ಣ ಜವಾಬ್ದಾರಿಯನ್ನು ಅವರಿಗೆ ವಹಿಸಿ ಸ್ವಲ್ಪ ದಿನ ಮಟ್ಟಿಗೆ ಅಣ್ಣನ ದಿಕ್ಕು ತಪ್ಪಿಸುವ ಸಲುವಾಗಿ ಅಮೆರಿಕದಲ್ಲಿ ನೆಲೆಸುವ ನಿರ್ಧಾರ ಮಾಡಿದ್ವಿ. ನಿಮಗೆ ಅನಿಸಬಹುದು, ನಮ್ಮನ್ನು ಅಷ್ಟೊಂದು ಪ್ರೀತಿಸುವ ಕುಟುಂಬ ಇದ್ದಾಗಲೂ ನಾವು ವಿಕ್ರಮ್ನನ್ನು ಅವರಿಗೆ ಒಪ್ಪಿಸದೆ ಅರ್ಚಕರಿಗೆ ಒಪ್ಪಿಸಿ ತಪ್ಪು ಮಾಡಿದ್ವಿ ಅಂತ. ಆದರೆ ಅಪ್ಪ ವಿಕ್ರಮ್ ಹೆಸರಿಗೆ ಅಷ್ಟು ಆಸ್ತಿಯನ್ನು ಬರೆದಿದ್ದರಿಂದ ಅಣ್ಣನ ಕಣ್ಣು ಇದ್ದಿದ್ದು ವಿಕ್ರಮ್ ಮೇಲೆ. ಅವನಿಗೆ ವಿಕ್ರಮ್ ನಮ್ಮನೆಯಲ್ಲಿ ಇದ್ದಾನೆ ಎನ್ನುವ ಸಣ್ಣ ಸುಳಿವು ಸಿಕ್ಕಿದ್ರು ಅವನು ಖಂಡಿತ ವಿಕ್ರಮ್ನನ್ನು ಉಳಿಸುತ್ತಿರಲಿಲ್ಲ. ಇನ್ನು ನಮ್ಮ ಮನೆಯಲ್ಲಿ ಪೊಲೀಸ್ ಇದ್ದರು. ಪೊಲೀಸ್ ಪ್ರೊಟೆಕ್ಷನ್ ತೆಗೆದುಕೊಳ್ಳುವುದು ಸಹ ಅಷ್ಟು ಸುಲಭವಾಗಿರಲಿಲ್ಲ. ಯಾಕಂದರೆ ಅವನು ಅದಾಗಲೇ ದೊಡ್ಡ ಡಾನ್ ಆಗಿ ಬದಲಾಗಿ ಬಿಟ್ಟಿದ್ದ. ದೇಶದ ಮೂಲೆ ಮೂಲೆಯ ಮೇಲೂ ಅವನ ಹಿಡಿತ ಸಾಧಿಸಲು ಪಣ ತೊಟ್ಟಿದ್ದ. ಅವನಿಗೆ ಪೊಲೀಸ್ ಅಧಿಕಾರಿಗಳ, ರಾಜಕೀಯ ದೊಡ್ಡ ದೊಡ್ಡ ವ್ಯಕ್ತಿಗಳ ಹಾಗೂ ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ಗಳ ಪರಿಚಯವೂ ಇತ್ತು. ಜೊತೆಗೆ ಇಡೀ ದೇಶವೇ ಹುಡುಕುತ್ತಿದ್ದ ರೌಡಿಯ ಬೆಂಬಲವೂ ಇತ್ತು. ಅವನ ಜೊತೆ ಸೇರಿ ಇವನು ಕೂಡ ತನ್ನ ದೇಶದ ವಿರುದ್ಧವೇ ಸಂಚು ರೂಪಿಸುತ್ತಿದ್ದ. ಅಪ್ಪನ ಆಸ್ತಿ ಮೇಲೆ ಕಣ್ಣು ಹಾಕಿದ್ದ ರೌಡಿ ಅಣ್ಣನ ಮೂಲಕ ಅದನ್ನು ಪಡೆದುಕೊಳ್ಳುವ ಸಲುವಾಗಿ ವಿಕ್ರಮ್ ಹಿಂದೆ ಬಿದ್ದಿದ್ದ. ಅಪ್ಪ ಕಷ್ಟಪಟ್ಟು ದುಡಿದು ಸ್ವಾಭಿಮಾನದಿಂದ ಸಂಪಾದಿಸಿದ ಆಸ್ತಿಯನ್ನು ದುಷ್ಟರ ಕೈಗೆ ಒಪ್ಪಿಸಲು ಮನಸ್ಸಾಗಲಿಲ್ಲ. ಹಾಗಾಗಿಯೇ ವಿಕ್ರಮ್ ಜವಾಬ್ದಾರಿಯನ್ನು ಅರ್ಚಕರಿಗೆ ವಹಿಸಿದ್ದು. ವೆಂಕಟೇಶ್
ಸ್ನೇಹಿತನ ಅಡ್ರೆಸ್ ಹಾಗೂ ಫೋನ್ ನಂಬರನ್ನು ಅವರಿಗೆ ಕೊಟ್ಟು ನಾವು ಅಮೇರಿಕಾಗೆ ಹೊರಟು ಹೋದ್ವಿ. ಅಷ್ಟರಲ್ಲಾಗಲೇ ನಾವು ಬರುತ್ತಿದ್ದ ಕಾರಿಗೆ ಆಕ್ಸಿಡೆಂಟ್ ಆಗಿ ಕಾರು ಪ್ರಪಾತಕ್ಕೆ ಬಿದ್ದು ಕಾರಿನಲ್ಲಿದ್ದ 3 ಸತ್ತು ಹೋಗಿದ್ದಾರೆ ಎನ್ನುವ ಸುದ್ದಿ ಎಲ್ಲೆಡೆಯೂ ಹರಡಿತ್ತು. ನಮ್ಮ ಮನೆಯವರು ಕೂಡ ಅದನ್ನೇ ಸತ್ಯವೆಂದು ನಂಬಿಬಿಟ್ಟಿದ್ದರು. ವೆಂಕಟೇಶ್ಗೆ ಅಲ್ಲೇ ಕೆಲಸವೂ ಸಿಕ್ಕಿತ್ತು. ಪ್ರತಿದಿನ ಅರ್ಚಕರಿಗೆ ಕರೆ ಮಾಡಿ ವಿಕ್ರಮ್ ಬಗ್ಗೆ ವಿಚಾರಿಸಿಕೊಳ್ತಿದ್ವಿ. ಯಾರಿಗೂ ಅವನು ನಮ್ಮ ಮಗ ಎನ್ನುವ ಅನುಮಾನವೇ ಬರಲಿಲ್ಲ. ಎಲ್ಲರಿಂದ ದೂರಾಗಿ ಬದುಕಬೇಕಾದ ಹಣೆಬರಹವನ್ನು ನೆನೆದು ದಿನವೂ ಕಣ್ಣೀರಿಡುತ್ತಿದ್ದರು. ನಮ್ಮ ಸಲುವಾಗಿ ಮನೆಯವರನ್ನು ಅಪಾಯಕ್ಕೆ ಸಿಲುಕಿಸಲು ನಮಗಿಷ್ಟವಿರಲಿಲ್ಲ. ನಾವು ಅಮೆರಿಕದಲ್ಲಿ ನೆಲೆಸಿ ಆಗಲೇ 2 ವರ್ಷಗಳಾಗಿದ್ದವು. ಒಂದು ದಿನ ಅರ್ಚಕರು ಕಾಲ್ ಮಾಡಿ, ನೀವು ಅರ್ಜುನ್ ಹುಟ್ಟು ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಿದ್ದು, ಅಲ್ಲಿ ಅರ್ಜುನ್ ವಿಕ್ರಮ್ನ ನೋಡಿ ಹತ್ತಿದ್ದು, ನಮ್ಮ ಮನೆಗೆ ಅವನನ್ನು ಕರೆದುಕೊಂಡು ಹೋಗೋಣ ಅಂತ ಹಠ ಮಾಡಿದ್ದು, ಅರ್ಚಕರು ಒಂದು ಷರತ್ತಿನ ಮೇಲೆ ವಿಕ್ರಮ್ನನ್ನು ನಿಮ್ಮ ಮನೆಗೆ ಕಳುಹಿಸಿಕೊಟ್ಟಿದ್ದು ಎಲ್ಲವನ್ನೂ ಹೇಳಿದರು. ಎಲ್ಲರಿಂದ ದೂರಾಗಿ ನೋವು ಅನುಭವಿಸಿದ ನಮಗೆ ಕಡೆ ಪಕ್ಷ ವಿಕ್ರಮ್ ತನ್ನ ಕುಟುಂಬದ ಪ್ರೀತಿ ಸಿಕ್ತಲ್ಲ ಅನ್ನೋದು ಕೇಳಿ ಖುಷಿಯಾಗಿತ್ತು. ದಿನಗಳು ಎಷ್ಟು ವೇಗವಾಗಿ ಸಾಗ್ತಿದ್ವೋ ಅಂದರೆ ನೋಡುತ್ತಲೇ ನಾವು ಅಮೆರಿಕದಲ್ಲಿ ನೆಲೆಸಿರುವ 30 ವರ್ಷಗಳ ಕಾಲ ಕಳೆದು ಹೋಗಿದ್ದವು. ನಮ್ಮ ಜೊತೆ ವಿಕ್ರಮ್ ಇಲ್ಲ ಎನ್ನುವ ದುಃಖವನ್ನು ನವೀನ್ ಭರಿಸಿದ. ಅದಾದ ಮೇಲೆ ವಿಕ್ರಮ್ ಮದುವೆಗೆ 1 ವಾರವಿದೆ ಎನ್ನುವಾಗ ಅದೊಂದು ದಿನ ಒಂದು ನಂಬರಿಂದ ಕಾಲ್ ಬಂತು. ಆಗಲೇ ನಮಗೂ ಗೊತ್ತಾಗಿದ್ದು, ಚೀರು ಅರ್ಚಕರ ಮನೆಗೆ ಹೋಗಿ ನಮ್ಮ ಬಗ್ಗೆ ಪೂರ್ತಿ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದಾನೆ ಅಂತ. ಇಷ್ಟು ವರ್ಷ ಮಗನಿಂದ ಮನೆಯವರಿಂದ ದೂರ ಇದ್ದ ನಮಗೆ ಇನ್ನು ಎಲ್ಲರಿಂದ ದೂರ ಉಳಿಯುವುದು ಸಾಧ್ಯವಿರಲಿಲ್ಲ. ಏನಾದರೂ ಆಗಲಿ ಅಂತ ನಿರ್ಧಾರ ಮಾಡಿ ಶಾಶ್ವತವಾಗಿ ಅಮೆರಿಕಾಗೆ ಗುಡ್ ಬೈ ಹೇಳಿ ಇಲ್ಲಿಗೆ ಬಂದ್ವಿ. ವಿಕ್ರಮ್ ಮದುವೆ ದಿನಾನೇ ಚೀರು ಈ ವಿಷಯ ಹೇಳಬೇಕು ಅಂತಿದ್ದ. ಆದರೆ ಆ ಪೂಜೆ ಈ ಪೂಜೆ ಅಂತ ಹೇಳಿ ಈ ವಿಷಯವೇ ಮರೆತು ಹೋಗಿತ್ತು. ಅರ್ಜುನ್, ಚಿಕ್ಕಮ್ಮ, ನಿಮ್ಮ ಅಣ್ಣನ ಹೆಸರು? ಗೌರಿ, ಪ್ರದೀಪ್ ಸಿಂಹ ಹೆಸರು ಕೇಳುತ್ತಲೇ ಮನೆಯವರೆಲ್ಲರ ಮುಖದಲ್ಲೂ ಭಯ ಆವರಿಸಿತು. ಈಗಾಗಲೇ ಅವನಿಂದ ಸಾಕಷ್ಟು ನೋವನ್ನು ಅನುಭವಿಸಿದವರಿಗೆ ಅವನು ಗೌರಿಯ ಅಣ್ಣ ಎನ್ನುವುದನ್ನು ಅರಗಿಸಿಕೊಳ್ಳಲಾಗಲಿಲ್ಲ. ಅರ್ಜುನ್ ಮತ್ತು ಚೀರು ಅಂತೂ ಕೋಪದಿಂದ ಕುದಿಯುತ್ತಿದ್ದರು. ಈಗಾಗಲೇ ಬೀದಿಗೆ ಬಿದ್ದಿದ್ದ ಸಿಂಹ ಅಂತ್ಯಕ್ಕೆ ಕ್ಷಣಗಣನೆ ಶುರುವಾಗಿತ್ತು. ನಂತರ ಚೀರು ಎಲ್ಲರಿಗೂ ನವೀನನ್ನು ಪರಿಚಯ ಮಾಡಿಸಿದ. ಎಲ್ಲರೂ ನವೀನ್ಗೆ ಸಾನುಗಳನ್ನು ಬದುಕಿಸಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಎಲ್ಲಿಂದಲೂ ಆರಂಭವಾದ ವಿಷಯ ಇನ್ನೆಲ್ಲಿಗೂ ತಲುಪಿತು. ಒಂದು ಸತ್ಯವನ್ನು ತಿಳಿದುಕೊಳ್ಳಲು ಹೊರಟವರ ಮುಂದೆ ಸಾಲು ಸಾಲು ಸತ್ಯಗಳು ತೆರೆದುಕೊಂಡಿದ್ದವು. ಎಲ್ಲರ ಮಾತುಕತೆ ಮುಗಿಯುವ ವೇಳೆಗಾಗಲೇ ಸಮಯ ರಾತ್ರಿ 12 ಗಂಟೆಯಾಗಿತ್ತು. ಒಟ್ಟಿಗೆ ಕುಳಿತು ಊಟವನ್ನು ಮುಗಿಸಿದವರು ಮಲಗುತ್ತಲೇ ನಿದ್ರಾದೇವಿ ಅವರನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದಳು. ಕವಿದಿದ್ದ ಕಾರ್ಮೋಡ ಸರಿದು ಎಲ್ಲೆಡೆಯೂ ಬೆಳಕು ಪಸರಿಸಿತ್ತು. ತನ್ನ ದಿನಚರಿಗೆ ಅಂತ್ಯವಾಡಿದ ಶಶಿ ಮೋಡದ ಮರೆಯಲ್ಲಿ ಮರೆಯಾದರೆ ನೇಸರ ತನ್ನ ಕಾಯಕಕ್ಕೆ ಹಾಜರಾಗಿದ್ದ. ಒಂಗಿರಣ ವಾತಾವರಣ ಪ್ರಶಾಂತವಾಗಿದ್ದರೆ ಕಿಟಕಿಯ ಅಂಚಿನಿಂದ ನುಸುಳಿಕೊಂಡು ಬರುತ್ತಿದ್ದ ತಂಗಾಳಿ ಸಣ್ಣಗೆ ಮೈ ಸೋಕುತ್ತಲೇ ತನ್ನವನ ಎದೆಗೂಡಿನಲ್ಲಿ ಮಗುವಾಗಿ ಅವನನ್ನು ಮತ್ತಷ್ಟು ಬಿಗಿದಪ್ಪಿದಳು. ಉಸಿರಿಗೆ ಉಸಿರು ಸೋಕುವಷ್ಟು ಹತ್ತಿರದಲ್ಲಿರುವ ತನ್ನುಸಿರಿನ ಹಣೆಗೊಮ್ಮೆ ಅತ್ಯಂತ ಪ್ರೀತಿಯಿಂದ ಚುಂಬಿಸಿದ. ಅವಳನ್ನು ಮತ್ತಷ್ಟು ಗಟ್ಟಿಯಾಗಿ ಅಪ್ಪಿದ. ಅವನ ವರಸೆಗೆ ನಿದ್ದೆಯಲ್ಲಿಯೂ ಚಂದದ ನಗು ಬೀರದಳು ಸಾನ್ನಿಧ್ಯ. ಸ್ವಲ್ಪ ಸಮಯ ಕಳೆಯುತ್ತಲೇ ಅವನ ಅಪ್ಪುಗೆಯಿಂದ ಹೊರ ಬಂದವಳು ಬಿಸಿ ನೀರಿನಲ್ಲಿ ಮಿಂದು ಬಂದು ತನ್ನವನನ್ನು ಹೆಬ್ಬಿಸಿ ಕೆಳಗೆ ನಡೆದಳು. ಮನೆಯವರ ದಿನಚರಿ ಅದಾಗಲೇ ಪ್ರಾರಂಭವಾಗಿತ್ತು. ನಾಳೆ ಸಂಜೆ ನಡೆಯಬೇಕಾಗಿದ್ದ ರಿಸೆಪ್ಷನ್ ಸಿದ್ಧತೆ ಭರದಲ್ಲಿ ಸಾಗುತ್ತಿತ್ತು. ಎಲ್ಲವನ್ನು ಈವೆಂಟ್ ಮ್ಯಾನೇಜ್ಮೆಂಟ್ ಅವರಿಗೆ ವಹಿಸಿದ್ದರಿಂದ ಸ್ವಲ್ಪ ಟೆನ್ಷನ್ ಕಡಿಮೆಯಾಗಿತ್ತು. ಶ್ರುತಿ, ನಯನ, ಅಮೃತ ಮನೆಯ ಹಿರಿಯರನ್ನು ಹೊರತುಪಡಿಸಿ ಉಳಿದವರೆಲ್ಲರಿಗೂ ಶಾಪಿಂಗ್ ಮಾಡಲು ತೆರಳಿದ್ದರು. ಗಗನ್ನ ಆಗಮನಕ್ಕಾಗಿ ಕಾಯುತ್ತಿದ್ದವಳಿಗೆ ಅವನು ಬಾರದೆ ಇದ್ದಿದ್ದನ್ನು ನೋಡಿ ಬೇಸರದ ಜೊತೆಗೆ ಕೋಪವೂ ಬಂದಿತ್ತು. ಹಾಗಾಗಿ ಅವಳು ಶಾಪಿಂಗ್ಗೆ ಹೋಗಲು ನಿರಾಕರಿಸಿದಳು. ಅವಳ ಅವಸ್ಥೆಯನ್ನು ನೋಡಿ ನಗುತ್ತಿದ್ದವರು ಗಗನ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿದರು. ಮನೆಯವರು ಅತ್ತ ಹೋಗುತ್ತಲೇ ಮನೆ ಪ್ರವೇಶಿಸಿದ ಗಗನ್ ಡೋರ್ ಬೆಲ್ ಸದ್ದಿಗೆ ಬಾಗಿಲು ತೆರೆದವಳಿಗೆ ಎದುರಿಗಿದ್ದವರನ್ನು ನೋಡಿ ತನ್ನ ಕಣ್ಣನ್ನೇ ನಂಬಲಾಗಲಿಲ್ಲ. ತಾನು ನೋಡುತ್ತಿರುವುದು ಕನಸೋ ನನಸೋ ಎನ್ನುವ ಗೊಂದಲದಲ್ಲಿದ್ದವಳು ಅದನ್ನು ಕನ್ಫರ್ಮ್ ಮಾಡಿಕೊಳ್ಳುವ ಸಲುವಾಗಿ ಎದುರಿಗಿರುವ ವ್ಯಕ್ತಿ ಹೊಟ್ಟೆಗೆ ಸರಿಯಾಗಿಯೇ ತನ್ನ ಕರಾಟೆ ಸ್ಟೈಲ್ನಲ್ಲಿ ಪಂಚ್ ಕೊಟ್ಟಿದ್ದಳು. ಎಷ್ಟೇ ಆಗಲಿ ಅವಳಿಗೆ ಕರಾಟೆ ಕಲಿಸಿಕೊಟ್ಟ ಗುರು ಅವನೇ ಅಲ್ಲವೇ? ಅಯ್ಯೋ ಅಮ್ಮ ಎಂದು ಜೋರಾಗಿ ಕಿರಿಚಿದವನನ್ನು ನೋಡಿ ನಾನು ನೋಡುತ್ತಿರುವುದು ಕನಸಲ್ಲ ಎನ್ನುವುದರ ಅರಿವಾಗುತ್ತಲೇ ಗಗನ್ನನ್ನು ಗಟ್ಟಿಯಾಗಿ ಅಪ್ಪಿ ಅಳುತ್ತಲೇ ಐ ಲವ್ ಯು ಸೋ ಮಚ್ ಎಂದಿದ್ದಳು. ಅವನು ಅವಳನ್ನು ಬಳಸಿ ಐ ಲವ್ ಯು ಫಾರ್ ಎವರ್ ಎಂದು ನುಡಿದಿದ್ದ. ಸ್ವಲ್ಪ ಹೊತ್ತು ಹಾಗೆ ಇದ್ದವಳು ನಮ್ಮನ್ನು ಯಾರು ನೋಡುತ್ತಿಲ್ಲವೆನ್ನುವುದನ್ನು ಖಚಿತಪಡಿಸಿಕೊಂಡು ಅವನನ್ನು ಎಳೆದುಕೊಂಡು ತನ್ನ ರೂಮ್ ಪ್ರವೇಶಿಸಿದಳು. ಪಾಪ, ಅವಳಿಗೆ ಹೇಗೆ ತಿಳಿಯಬೇಕು ಇಷ್ಟೊತ್ತು ಅಲ್ಲಿ ಏನೆಲ್ಲ ನಡೆಯಿತೋ ಅದೆಲ್ಲವೂ ಮೊಬೈಲೊಂದರಲ್ಲಿ ಸೆರೆಯಾಗಿದೆ ಎನ್ನುವುದು. ರೂಮ್ ಲಾಕ್ ಮಾಡಿದಳು. ಅವನಿಗೆ ಸಹಸ್ರನಾಮಾರ್ಚನೆಯನ್ನು ಶುರು ಹಚ್ಚಿಕೊಂಡಿದ್ದಳು. ಚಂದು, ಅಯ್ಯೋ ಗೂಬೆ ನನ್ನ ಮಗನೇ, ನಿಂಗೆ ಸ್ವಲ್ಪ ಆದರೂ ಬುದ್ಧಿ ಇದೆಯಾ?
ಗಗನ್, ಗೂಬೇನಾ? ನಾನಾ? ಚಂದು, ಅಲ್ಲಪ್ಪ, ನೀನಲ್ಲ. ನನ್ನ ಹತ್ತಿಗೆ ಇದ್ದಾರಲ್ಲ ಅಮೃತ, ಅವರಿಗಿರೋ ಏಕೈಕ ಅಣ್ಣ. ಮಾಸ್ಟರ್ ಪೀಸ್. ಏನು ಗೊತ್ತಿಲ್ಲದ ಪುಟ್ಟ ಮಗು ಥರ ಪೋಸ್ ಕೊಟ್ಟು ನಿಂತು ನಾನಾ ಅಂತ ಕೇಳ್ತಿರೋ ಪ್ರಾಣಿ. ಗಗನ್, ನೋಡು ನೋಡು, ನಿನ್ನದು ಅತಿಯಾಯಿತು. ಚಂದು, ಯಾವುದು ಅತಿ? ಹಾಂ, ದಿನಕ್ಕೆ 1000 ಸಲ ಕಾಲ್ ಮಾಡಿದ್ರು ಪಿಕ್ ಮಾಡೋಕ್ಕೆ ಆಗಲ್ಲ ನಿನಗೆ. ಅದೇ ಸೌಮ್ಯ ಹತ್ರ ಅಲ್ಕಿಸ್ಕೊಂಡು ಮಾತಾಡ್ತೀಯ. ಗಗನ್, ಲೇ ಬಜಾರಿ, ಸೌಮ್ಯ ಸುದ್ದಿಗೆ ಬರಬೇಡ. ಚಂದು, ಆಹಾ, ಸೌಮ್ಯ ಅಂದ ತಕ್ಷಣ ಸಾಹೇಬ್ರ ಮನಸ್ಸು ಕರಗಿ ನೀರಾಗಿ ಹರಿತು ಅಲ್ವಾ? ಅದೆಷ್ಟು ಕಾಲ್ ಮಾಡ್ತೀಯ, ಅದೆಷ್ಟು ಚಾಟ್ ಮಾಡ್ತೀಯ. ಥೂ ಪಾಪಿ, ನಿಂಗೆ ಒಂದು ಬಾರಿಯೂ ನನ್ನ ನೆನಪಾಗ್ಲಿಲ್ವಾ? ಗಗನ್, ಯಾಕಾಗಬೇಕು ಬಜಾರಿ? ಚಂದು, ನೋಡು, ಬಜಾರಿ ಅಂತ ಮಾತ್ರ ಅನ್ಬೇಡ, ಆಮೇಲೆ ಗ್ರಹಚಾರ ಬಿಡಿಸ್ತೀನಿ. ಗಗನ್, ಇದಕ್ಕೆ ನಾ ಬಜಾರಿ ಅಂದದ್ದು. ಚಂದು ಅವನ ಕಿವಿಯನ್ನು ಹಿಂಡಿ, ಏನಂದೆ? ನನ್ನೇ ಬಜಾರಿ ಅಂದಿಯಲ್ವಾ? ತೋರಿಸ್ತೀನಿ. ಏನಂದೆ? ಸೌಮ್ಯ ಸುದ್ದಿಗೆ ಬರಬಾರ್ದಾ? ಬರ್ತೀನಿ ಕಣೋ. ಅವಳು ಯಾವ ಊರು ದೊಣ್ಣೆ ನಾಯಕನ ಮಗಳು ಅಂತ ನಾನು ಸುಮ್ಮನೆ ಇರಬೇಕು? ಏಯ್ ಎಂದು ಬಲಗೈ ತೋರು ಬೆರಳು ತೋರಿಸಿ ಎದುರಿಸುವಂತೆ ನುಡಿದ. ಕ್ಷಣಾರ್ಧದಲ್ಲಿ ಅವನ ಬಲಗೈ ತೋರು ಬೆರಳು ತನ್ನ ಸುಪರ್ದಿಗೆ ಪಡೆದು ಅವನ ದೇಹವನ್ನು ಹಿಂದಕ್ಕೆ ತಳ್ಳಿ ಬಿಲ್ಲಿನಂತೆ ಅರ್ಧ ಬಾಗಿಸಿ ಅವನ ಬೆನ್ನ ಹುರಿಗೆ ತನ್ನ ಬಲಕಾಲು ಮಂಡಿಯನ್ನು ಒತ್ತುಕೊಟ್ಟು ಅವನದ ಬೆರಳನ್ನು ಅವನ ಹೃದಯದ ಮೇಲಿಟ್ಟಿದ್ದಳು. ಊಹಿಸದ ನಿರೀಕ್ಷಿಸದ ಘಟನೆಗೆ ಅವ ತತ್ತರಿಸಿದ. ಅವಳ ಸನಿಹಕ್ಕೋ ಅವಳ ಸಾಹಸಕ್ಕೋ ಅವನ ಹೆದೆಬಡಿತ 100 ಪಟ್ಟು ಹೆಚ್ಚಾಗಿತ್ತು. ಚಂದು, ಹಲೋ ಮಿಸ್ಟರ್ ಗಗನ್. ನಮಗೂ ಸೆಲ್ಫ್ ಡಿಫೆನ್ಸ್ ಪರಿಚಯ ಇಂಜಿನಿಯರಿಂಗ್ ಕಾಲೇಜ್ ಓದುವಾಗಲೇ ಇದೆ. ಎಂತೆಂತಹ ಹುಲಿಗಳನ್ನು ಪಳಗಿಸಿದ್ದೇವೆ, ನೀವು ಯಾವ ಲೆಕ್ಕ? ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಇದೆಲ್ಲ ನೀವು ಒಂದು ಪರ್ಸನ್ ಅಂತ ಅಂದುಕೊಂಡರೆ ಇಲ್ಲಿ ಈ ಹಾರ್ಟ್, ಅಲ್ಲಿ ಪರ್ಮನೆಂಟಾಗಿ ಟೆಂಟ್ ಹಾಕೊಳ್ಳಿ ನಾನು ಮಾತ್ರ ಅಂದವಳು ಅವನನ್ನು ಸರಿಯಾಗಿ ನಿಲ್ಲಿಸಿ ಚಕಚಕನೆ ಅವನೆದೆ ಬೆರಳಿಂದ ಹೊಟ್ಟೆ ಬಲ ಹೇಗೆ ಪಕ್ಕೆಲುಬುಗೆ ಒಂದು ಸ್ಟ್ರಾಂಗ್ ಟಚ್ ಕೊಟ್ಟಳು. ಇತ್ತ ಇವನಿಗೆ ಸುಧಾರಿಸಿಕೊಳ್ಳಲು ತುಸು ಹೆಚ್ಚು ಸಮಯ ಹಿಡಿಯಿತು. ಸಣ್ಣ ಜಗಳದ ನಂತರ ಇಬ್ಬರು ಸಹ ಮತ್ತೊಮ್ಮೆ ತಮ್ಮ ಪ್ರೀತಿಯನ್ನು ಹೇಳಿಕೊಂಡಿದ್ದರು. ನಾರಿಮಣಿಯರು ಶಾಪಿಂಗ್ ಬ್ಯುಸಿಯಲ್ಲಿದ್ದರೆ ಪಾಪ ಅವರ ಗಂಡಂದಿರ ಪಾಡು ಯಾರಿಗೂ ಬೇಡವಾಗಿತ್ತು. ಹೊರಗೆ ಕೂತು ಸಾಕಾದವರು ಅವರ ಶಾಪಿಂಗ್ ಮುಗಿಯುವುದರೊಳಗಾಗಿ ಒಂದೊಳ್ಳೆ ಸಿನಿಮಾವನ್ನು ನೋಡಿ ಬಂದಿದ್ದರು. ಆದರೆ ಇವರ ಶಾಪಿಂಗ್ ಮಾತ್ರ ಇನ್ನೂ ಮುಗಿದಿರಲಿಲ್ಲ. ಅಂತೂ ಇಂತೂ ಶಾಪಿಂಗ್ ಮುಗಿಸುವುದರೊಳಗಾಗಿ ಸಮಯ ಸಂಜೆ 6 ಗಂಟೆ ಸಮೀಪಿಸಿತ್ತು. ಅಲ್ಲೇ ಹತ್ತಿರದ ರೆಸ್ಟೋರೆಂಟ್ಗೆ ಹೋಗಿ ಊಟವನ್ನು ಮುಗಿಸಿ ಮನೆಗೆ ಬಂದಿದ್ದರು. ಎಲ್ಲರಿಗೂ ಆರಿಸಿ ತಂದಿದ್ದ ಬಟ್ಟೆಗಳು ಒಂದಕ್ಕಿಂತ ಒಂದು ಚಂದವಿದ್ದವು. ಸಾನು ಮತ್ತು ಸ್ಫೂರ್ತಿ ಅವರವರಿಗಾಗಿ ತಂದಿದ್ದ ಬಟ್ಟೆಗಳನ್ನು, ಒಡವೆಗಳನ್ನು ಅವರವರಿಗೆ ಹಸ್ತಾಂತರಿಸುವುದರಲ್ಲಿ ಬ್ಯುಸಿಯಾಗಿದ್ದರೆ ಅದರ ಸದುಪಯೋಗ ಪಡೆದುಕೊಂಡು ಚಂದ್ರಿಕಾ ಯಾರಿಗೂ ಕಾಣದಂತೆ ನವೀನ್ ಕೈ ಹಿಡಿದು ಹೆಚ್ಚು ಕಡಿಮೆ ಅವನನ್ನು ಎಳೆದುಕೊಂಡು ಟೆರೆಸ್ಗೆ ಬಂದಿದ್ದಳು. ಇವರನ್ನು 2 ಜೋಡಿ ಕಣ್ಣುಗಳು ಹಿಂಬಾಲಿಸಿದ್ದು ಅವರ ಅರಿವಿಗೆ ಬರಲೇ ಇಲ್ಲ. ನವೀನ್ ಅನ್ನು ಎದುರಿಗೆ ನಿಲ್ಲಿಸಿಕೊಂಡವಳು ಚಟಾರೆಂದು ಅವನ 2 ಕೆನ್ನೆಗಳಿಗೆ ಹೊಡೆದು ಗಟ್ಟಿಯಾಗಿ ಅವನನ್ನಪ್ಪಿ ಅಳುತ್ತಲೇ ಐ ಲವ್ ಯು ನವಿ ಎಂದವಳು. ಅವನ ಶರ್ಟನ್ನು ತೋಯಿಸಿದರೆ ಅವಳ ಮನವರಿತವ ಅವಳನ್ನು ಮತ್ತಷ್ಟು ಗಟ್ಟಿಯಾಗಿ ಅಪ್ಪಿ ಲವ್ ಯು ಟಿಲ್ ಮೈ ಲಾಸ್ಟ್ ಬ್ರೀತ್ ಎಂದು ಮೆಲ್ಲಗೆ ಅವಳ ಕಿವಿಯಲ್ಲಿ ಉಸಿರಿದ. ಅಷ್ಟನ್ನು ರೆಕಾರ್ಡ್ ಮಾಡಿಕೊಂಡವರು ಅಲ್ಲಿಂದ ಜಾಗ ಖಾಲಿ ಮಾಡಿದರೆ ಅದರ ಅರಿವಿಲ್ಲದ ಜೋಡಿಗಳು ಇನ್ನೂ ಸಿಹಿಯಾದ ಅಪ್ಪುಗೆಯಲ್ಲಿ ಇದ್ದರು. ಸ್ವಲ್ಪ ಸಮಯದ ನಂತರ ಅವನಿಂದ ದೂರ ಸರಿದ ಚಂದ್ರಿಕಾ ಅವನ ಮೇಲೆ ಯುದ್ಧವನ್ನೇ ಸಾರಿದಳು. ಆದರೆ ಅದೇ ಸಮಯಕ್ಕೆ ಯಾವುದೋ ಒಂದು ಕರೆ ಬಂದಿತ್ತೆಂದು ಅವಳಿಂದ ದೂರ ಸರಿದವ ಫೋನಿನಲ್ಲಿ ಮಾತಿಗಿಳಿದಿದ್ದ. ಫೋನ್ನಲ್ಲೇ ಮುತ್ತಿನ ರವಾನೆ ಮಾಡುತ್ತಿದ್ದ ಆ ಬದಿಯ ಸಂಭಾಷಣೆಕಾರರಿಗೆ ಅವನ ಅತಿ ಸಮೀಪ ಬಂದವಳು ಸೀದಾ ಅವನನ್ನು ಗೋಡೆಗೆ ಹೊರಗಿಸಿ ಅವನ ಕತ್ತಿಗೆ ಸಣ್ಣ ಚಾಕುವನ್ನು ಹಿಡಿದಳು. ಅವನಿಗೋ ಅವಳ ಈ ಅವತಾರ ಹೊಚ್ಚ ನವೀನ್, ಚಂದ್ರಿಕಾ, ಯಾಕ್ಮ ಇದು? ಹಾಗೆಲ್ಲ ಹತ್ತಿರ ತರಬಾರ್ದು, ನೈಫ್ ಶಾರ್ಪ್. ಚಂದ್ರಿಕಾ, ಹೇ ಮುಚ್ಚು ಬಾಯಿ. ಏನು ವಾಯ್ಸ್? ಹಾಂ. ನವೀನ್, ಹೇಯ್, ಹರಿತವಾದ ಕತ್ತಿ ಕಣೆ, ಏನಾದರೂ ಹೆಚ್ಚು ಕಡಿಮೆ ಆದರೆ? ಚಂದ್ರಿಕಾ, ಇದೇ ಹೆಚ್ಚು ಕಮ್ಮಿ. ವಿಷಯ ಹೇಳದೆ ಕೇಳದೆ ಬರುವಾಗ ಅನಿಸ್ಲಿಲ್ವಾ?
ನವೀನ್, ಅದು ಚಿರು ಅಣ್ಣ. ಚಂದ್ರಿಕಾ ಚಾಕುವನ್ನು ಅವನ ಕುತ್ತಿಗೆಗೆ ಒತ್ತುತ್ತಾ, ಏನು ಭಾವನ ಸುದ್ದಿ ಹೇಳೋದು? ಕಣ್ಣು ಗುಡ್ಡೆ ಕೀಳ್ತೀನಿ ಹುಷಾರು. ಹೇಳಿದ್ರೆ ಜೊತೆಗೆ ಬರ್ತಿರ್ಲಿಲ್ವಾ? ನವೀನ್, ಅದು ಅಷ್ಟರೊಳಗೆ ಅವನು ಫೋನ್ ಮತ್ತೆ ರಿಂಗ್ ಆಯಿತು. ಇವನು ಆಗಲೇ ಕಟ್ ಮಾಡಿದ ಕಾರಣ ಮತ್ತೊಮ್ಮೆ ಅಲ್ಲಿಂದ ಕರೆ ಬಂದಿತ್ತು. ಚಂದ್ರಿಕಾ ಯಾರು ಫೋನ್ ಮಾಡಿದ್ದು ಎಂದು ಕಣ್ಣಲ್ಲೇ ಸ್ಕ್ಯಾನ್ ಮಾಡಿದಳು. ಡಿಸ್ನಿ ಬೇಬಿ ಅಂತ ಸ್ಕ್ರೀನ್ ತೋರುತ್ತಿತ್ತು. ಅಲ್ಲಿಗೆ ನವೀನ್, ಹೋ ಇದು ವಿಷಯ. ಆ 2 kg ಮೇಕಪ್ ರಾಣಿನ ನೋಡೋಕೆ ತಾವು ಹೇಳದೆ ಕೇಳದೆ ಓಡಿ ಬಂದಿದ್ದ. ಇಂಟರ್ನ್ಶಿಪ್ನಲ್ಲಿ ಹಲ್ಲು ಕಿಸ್ತಿದ್ದು ಅವಳಿಗೆ ಸಾಲದೇನೋ. ನವೀನ್, ಲೇ ಬಾಯ್ ಬಡ್ಕಿ, ನೀನು ನಿಜವಾಗಿಯೂ ಮಾಸ್ಟರ್ಸ್ ಇನ್ ಸೈನ್ಸ್ ಮಾಡಿದೀಯಾ? ಚಂದ್ರಿಕಾ, ಇಲ್ಲ, ಮಾಸ್ಟರ್ಸ್ ಇನ್ ಸ್ಕೋಲ್ಡಿಂಗ್. ನವೀನ್, ಗೊತ್ತಾಗ್ತಿದೆ, ಉಗಿತಿದೆಯಲ್ಲ. ಚಂದ್ರಿ, ಏ ಕಾಡೆಮ್ಮೆ. ನವೀನ್, ಇಷ್ಟು ಸಣ್ಣ ಇದ್ದೀನಿ ನಾನು, ನಿನ್ನ ನೋಡಿದರೆ ಕಾಡೆಮ್ಮೆ ಅಂತಿದೆಯಲ್ಲೇ. ಚಂದ್ರಿ, ಕಾಡು ಕೋಣ. ನವೀನ್, ನಾ ಡಾಕ್ಟರ್ ಕಣೆ. ಚಂದ್ರಿ, ಕತ್ತೆ, ನಾಯಿ, ಕೋತಿ, ಹಂದಿ, ಮಂಗ, ಚಿಂಪಾಂಜಿ, ಗೆಂಡಮೃಗ, ಗೂಬೆ, ಮುಳ್ಳಂದಿ. ನವೀನ್, ಯಾಕೋ ಹೀಗೆ ಬೈತಿದ್ಯಾ? ಹೇಳದೆ ಬಂದದ್ದು ನನ್ನದೇ ತಪ್ಪು. ಸಾರಿಮಾ. ಚಂದ್ರಿ, ಈಗ ಸಾರಿ ಕೇಳ್ತಿದ್ಯಾ? ನಾನು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ವರ್ಕ್ ಅಂತಿದ್ದೆ. ಇಲ್ಲಿಗೆ ಬರೋಕೆ? ನವೀನ್, ಅದು ಚಂದ್ರಿ, ಸಾನು ಅಕ್ಕನ ಬಗ್ಗೆ ನಿಂಗೆ ಗೊತ್ತಿತ್ತಾ? ನವೀನ್, ಅದು ಅವರ ಡೀಟೇಲ್ಸ್. ಚಂದ್ರಿ, ಚುಪ್. ಹೇಳಿದ್ದಕ್ಕೆ ಮಾತ್ರ ಆನ್ಸರ್ ಮಾಡು, ಹೌದಾ ಅಲ್ವಾ ಅಷ್ಟೇ. ನವೀನ್, ಹಾಂ. ಆದರೆ ಅವರ ಫ್ಯಾಮಿಲಿ, ಐ ಮೀನ್ ನಿಮ್ಮಣ್ಣ, ಅತ್ತಿಗೆ, ಭಾವ ಎಲ್ಲ ನನ್ನ ಹತ್ರ ಸಾನು ಅವರ ಡೀಟೇಲ್ಸ್ ಆಸ್ಪತ್ರೆಯಿಂದ ಸಹ ಹೊರಗೆ ಹೋಗಬಾರ್ದು ಎಂದಿದ್ದರು. ಹಾಗಾಗಿ. ಚಂದ್ರಿ, ಹಾಗಾಗಿ ನನ್ನ ಅವಾಯ್ಡ್ ಮಾಡಿದೆ ಅಲ್ವಾ? ಈ ವಿಷಯ ಡಿಸ್ನಿ ಕೂಡ ಸಾನು ಅವರ ಡಾಕ್ಟರ್ಸ್ ಲೀಸ್ಟ್ನಲ್ಲಿ ಇದ್ದಳು. ನಾನು ಕೋಲಿಗಲ್ವಾ? ಚಂದ್ರಿ, ಅದಕ್ಕೆ ಅವಳಿಗೆ ಬೇಬಿ ಅಂತೀಯಾ? ಬೇಬಿ ಅಂತ ಬೇಬಿ. ನನಗೆ ಒಮ್ಮೆ ಆದರೂ ಚಂದ್ರಿ ಅಂದಿದ್ದೀಯಾ? ಚಂದ್ರಿಕಾ ಅವರೇ ಅಂತೆ. ಅವರೆಕಾಳು, ಹೆಸರು ಕಾಳು ಎಲ್ಲ ಹಾಕಿ ಡಬ್ಬ ಉಪ್ಪಿಟ್ಟು ಮಾಡ್ತಿದ್ದೆ ಅಲ್ವಾ? ನವಿ, ಉಪ್ಪಿಟ್ಟು ನನ್ನ ಫೇವ್ರೆಟ್ ಕಣೆ. ಚಂದ್ರಿ, ತಂದು ಇಟ್ಕೋ ಹೊಸ ಹಲ್ಸೆಟ್ಟು. ಥೂ, ದಾಬ್ರೆ ಮುಂಡೆದು. ನವೀನ್, ರೀ ಚಂದ್ರಿಕಾ ಅವರೇ. ಚಂದ್ರಿಕಾ, ಇದನ್ನೇ ನಾ ಬೇಡ ಅಂದಿದ್ದು. ನೀ ಏನೋ ಡು ನಾಟ್ ಡಿಸ್ಟರ್ಬ್ ಅಂತ ಬೋರ್ಡ್ ಹಾಕ್ಕೊಂಡೆ. ಆದರೆ ನನ್ನ ಫೀಲಿಂಗ್ಸ್ ನಿಮಗೆ ಅರ್ಥ ಆಗಿಲ್ಲ ಅಲ್ವಾ? ಹೇಗೆ ಗೊತ್ತಾಗಬೇಕು ಹೇಳು? ಹಾಸ್ಪಿಟಲ್, ಮನೆ ಹಾಸ್ಪಿಟಲ್ ಅಷ್ಟೇ ನಿನ್ನ ಪ್ರಪಂಚ. ನಾ ಹುಡುಗಿಯರೇ ಹೀಗೆ ಅನಿಸುತ್ತೆ. ಯಾರೋ ಒಬ್ಬನಲ್ಲಿ ನಮ್ಮ ಮನೆಯವರ ಪ್ರೀತಿ ಕಾಣ್ತೀವಿ, ದೂರದ ಊರಲ್ಲಿ ಚಂದು ನಾನು ಇಬ್ಬರೇ. ಆಗ ನೀನು ನನ್ನ ಲೈಫ್ಗೆ ಬಂದಾಗ ಮಿಸ್ ಮಾಡ್ಕೊಳ್ತಿದ್ದ ಮನೆಯವರ ಪ್ರೀತಿನ ನಿನ್ನಲ್ಲಿ ಕಂಡೆ. ಆಲಿಕ್ನ ಹಾಗೆ ನಿಂಗೆ ಅಡಿಕ್ಟ್ ಆಗಿದೆ. ಲೈಫ್ ಕಲರ್ಫುಲ್ ಎನಿಸಿತ್ತು. ಆದರೆ 1.5 ವರ್ಷ ಅದೆಷ್ಟು ಅವಾಯ್ಡ್ ಮಾಡಿದೆ. ಮೊದಲೆಲ್ಲ ನಾ ಬೇಡ ಬರಲ್ಲ ಅಂದರೂ ಹಠ ಹಿಡಿದು ಹೊರಗೆ ಕರೆದುಕೊಂಡು ಹೋಗ್ತಿದ್ದ ನೀನು. ಆಮೇಲೆ ಹೊರಗೆ ಸಾಯ್ಲಿ, ಮುಖ ತಮ್ಮ ಭೇಟಿಗೂ ಸಿಗ್ತಿರ್ಲಿಲ್ಲ. ಹೋಗಲಿ, ನಾನೇ ಬಂದರೆ ಮ್ಯಾಮ್ ನವೀನ್ ಸರ್ ಈಸ್ ಟೂ ಬ್ಯುಸಿ ಅನ್ನೋ ಡಿಸ್ನಿ ಫೋನ್. ನಿನ್ನ ಹತ್ತಿರ ಒಂದು ಫೋನ್ ಇದೆ, ಅದಕ್ಕೆ ನಾನು ಡೈಲಿ ಕಾಲ್ ಮಾಡ್ತೀನಿ ಅನ್ನೋದನ್ನು ಕೂಡ ಮರ್ತಿದ್ದೆ. ನೀನಾಗಿಯೂ ಮಾಡ್ತಿರ್ಲಿಲ್ಲ, ನಾ ಮಾಡಿದರೂ ಮಾತಾಡ್ತಿರ್ಲಿಲ್ಲ. ಪಾಪಿಷ್ಟ. ಭಾವ ಮದುವೆಗೆ ಕರೆದ್ರು ಅಂತ ಓಡೋಡಿ ಬಂದೆ ಅಲ್ವಾ? ನಿಂಗೆ ನನ್ನ ನೆನಪು ಆಗಿಲ್ವಾ? ನೀ ಏನೋ ಫ್ಲೈಟ್ ಹತ್ತಿ ಬಂದೆ. ಆದರೆ ಅಲ್ಲಿ ನನ್ನ ಸ್ಥಿತಿ 10 ಬಾರಿ ಹಾಸ್ಪಿಟಲ್ಗೆ ಬಂದಾಗ ಆ ಕುಳ್ಳಿ ಡಾಕ್ಟರ್ ನವೀನ್ ಸರ್ ವರ್ಕ್ ಮೇಲೆ ಹೋಗಿದ್ದಾರೆ, ಯಾಕೆ ನಿಮಗೆ ಹೇಳಿಲ್ವಾ ಅಂದಾಗ ನೆತ್ತಿಯಿಂದ ಪಾದದ ತುದಿ ತನಕ ಉರಿ ಶುರುವಾಗಿತ್ತು. 100 ಬಾರಿ ಕಾಲ್ ಮಾಡಿದಾಗ ಅದು ಕನೆಕ್ಟ್ ಆಗದಿದ್ದಾಗ ಮೊಬೈಲ್ ಕುಟ್ಟಿ ಪುಡಿ ಮಾಡಿ ಬಂದಿದ್ದೀನಿ. ಫ್ಲೈಟ್ ಇಳಿದು ಮನೆ ಸೇರುವ ತನಕ 1000 ಬಾರಿ ನಿನ್ನ ನೆನಪಿಸಿಕೊಂಡಿದ್ದೀನಿ. ಆದರೆ ನೀವು ಮಾತ್ರ ನನ್ನ ಮರೆತು ಕೂತಿದ್ದೀಯಾ ಅಲ್ವಾ? ನವೀನ್, ಪುಟ್ಟ, ಐ ಆಮ್ ರಿಯಲಿ ಸಾರಿ ಕಣೋ. ಇನ್ಯಾವತ್ತೂ ಹೀಗೆ ಮಾಡಲ್ಲ, ಪ್ರಾಮಿಸ್. ಚಂದ್ರಿ, ಬೇಕಾಗಿಲ್ಲ ಅಂದೆ ತಾನೇ? ನನಗೆ ನಿನ್ನ ಪೂರ ಸಮಯ ಬೇಕು ಅಂತ ಹೇಳಲ್ಲ. ಐ ನೋ ಯು ಆರ್ ಇನ್ ಒನ್ ಆಫ್ ದಿ ರೆಸ್ಪಾನ್ಸಿಬಲ್ ಜಾಬ್, ಬಟ್ ನವೀನ್, ಅದರಲ್ಲಿ ಪುಟ್ಟ ಸಮಯ ಈ ನನ್ನ ರಾಜ್ಕುಮಾರಿಗೆ ಕೊಡಬೇಕು ಅಲ್ವಾ? ಕೊಡ್ತೀನಿ. ಈಗಲಾದರೂ ಕುತ್ತಿಗೆಯಿಂದ ಚಾಕು ತೆಗಿ. ಹಾಂ ಎಂದವಳು ಚಾಕು ಇಳಿಸಿ ಆಪಲ್ ಕತ್ತರಿಸಿ ಅವನ ಕೈಗೆ ಇಟ್ಟಳು. ನವೀನ್, ಇದರ ಮೇಲೆ ಪ್ರಾಮಿಸ್ ಮಾಡಬೇಕಾ? ಚಂದ್ರಿ, ಹೇ ಗೂಬೆ ನನ್ನ ಮಗನೇ, ಮಂಡೆ ಹೊಡಿತೀನಿ ಈಗ. ಹಲೋ ಮಿಸ್ಟರ್ ಚಂದ್ರಿಕಾಸ್ ಪ್ರಾಪರ್ಟಿ, ಡಾಕ್ಟರ್ ನವೀನ್ ಅವರೇ, ಕೇಳಿಲ್ವಾ? ಕೀಪ್ಸ್ ಡಾಕ್ಟರ್ ಅವೇ ಅಂತ.
ಇನ್ನು ಮೇಲೆ ಊಟ ತಿಂಡಿ ನಿದ್ದೆ ಬಿಟ್ಟರು. ಡೈಲಿ ಒಂದು ಆ್ಯಪಲ್ ತಿನ್ನೋದನ್ನು ಬಿಡಬಾರ್ದು. ಇನ್ನು ಆ ಡಿಸ್ನಿಯಿಂದ ಅವೇ ಅಂದರೆ ತುಂಬ ತುಂಬ ದೂರ ಇರಬೇಕು ಎಂದಾಗ ನವೀನ್ ಅವಳ ಕೈಗೆ ಒಂದು ಆ್ಯಪಲ್ ತುಂಡು ಇಟ್ಟು ನೀ ತಿನ್ನು ಎಂದಾಗ ಚಂದ್ರಿ ಯಾಕೆ ನನ್ನಿಂದ ದೂರ ಆಗಿ ಆ ಡಿಸ್ನಿಗೆ ಹತ್ತಿರ ಆಗಬೇಕಾ ಅಂತ ಆಸೆ ಎಲ್ಲ ಇದ್ದರೆ ಈಗಲೇ ಬಿಟ್ಬಿಡು, ಕನಸಲ್ಲಿ ಸಹ ಯೋಚಿಸ್ಬೇಡ. ತೋ ನಾನು ಆಪಲ್ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿದರೆ ಇವಳು ಹೋಗಿ ಬಂದು ಡೆಸ್ನಿ ವಿಷಯಕ್ಕೆ ನಿಲ್ತಾಳೆ. ಈ ಪಟಾಕಿ ಯಪ್ಪ ನವೀನ್, ಮುಂದೆ ನೀನು ಫ್ಯೂಚರ್ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ಎಂದು ಅವನು ಕಾಣದ ದೇವರಿಗೆ ಕೈ ಮುಗಿದಿದ್ದು ನೋಡಿ ಚಂದ್ರಿ ಈ ಭಯ ಇರಲಿ. ಅವಳು ಬೈಯುತ್ತಿದ್ದರೆ ಅದು ತನಗಲ್ಲವೆನ್ನುವಂತೆ ತನ್ನ ಪಾಡಿಗೆ ತಾನು ಮುಗುಳ್ನಗುತ್ತಿದ್ದವನನ್ನು ನೋಡಿ ಮುದ್ದು ಮಾಡುವ ಮನಸ್ಸಾಯಿತು ಅವಳಿಗೆ. ಮೊದಲು ತಾನೇ ಹೊಡೆದಿದ್ದ ಅವನ 2 ಕೆನ್ನೆಗಳಿಗೆ ಮೆತ್ತಗೆ ಚುಂಬಿಸಿದವಳು ನಾಚಿಕೆಯಿಂದ ಅವನ ಎದೆಗೊರಗಿದರೆ ಅವಳ ಹಣೆಗೆ ಚುಂಬಿಸಿದವ ಅವಳನ್ನು ಗಟ್ಟಿಯಾಗಿ ಅಪ್ಪಿದ. ಸಂಜೆಯಾಗುತ್ತಲೇ ಕಾರ್ಯಕ್ರಮದ ರಂಗು ಮತ್ತಷ್ಟು ರಂಗೇರಿತ್ತು. ಇಡೀ ಫಾರ್ಮ್ ಹೌಸ್ ಬಣ್ಣ ಬಣ್ಣದ ಹೂಗಳಿಂದ, ತಾರೆಗಳ ಬೆಳಕನ್ನು ನಾಚಿಸುವಂತಹ ಲೈಟಿಂಗ್ಸ್ಗಳಿಂದ ಅಂದವಾಗಿ ಅಲಂಕಾರಗೊಂಡಿತ್ತು. ಸಮಯ ಸರಿಯುತ್ತಲೇ ನೆಂಟರಿಷ್ಟರು ಬಂಧು ಬಳಗದವರು ಬರಲಾರಂಭಿಸಿದರು. ಸಮಯಕ್ಕೆ ಸರಿಯಾಗಿ ನವ ಜೋಡಿಗಳು ಚಂದವಾಗಿ ತಯಾರಾಗಿ ಬಂದವರು ವೇದಿಕೆಯನ್ನು ಅಲಂಕರಿಸಿದ್ದರು. ತನ್ನವನ್ನು ತನಗಾಗಿ ಆರಿಸಿದ್ದ ಮೆರೂನ್ ಕಲ್ಲರಿನ ಸೀರೆಯುಟ್ಟು ಅದಕ್ಕೊಪ್ಪುವಂತೆ ಸಿಂಪಲ್ ಆಗಿ ಮೇಕಪ್ ಮಾಡಿಕೊಂಡಿದ್ದವಳು ಬಂಗಾರದ ಪುತ್ಥಳಿಯಂತೆ ಕಂಗೊಳಿಸುತ್ತಿದ್ದರೆ, ತನ್ನುಸಿರು ತನಗಾಗಿ ಆರಿಸಿ ತಂದಿದ್ದ ಮೆರೂನ್ ಕಲ್ಲರಿನ ಶೆರ್ವಾನಿ ತೊಟ್ಟಿದ್ದವ ರಾಜಕುಮಾರನಂತೆ ಕಾಣುತ್ತಿದ್ದ. ಮುದ್ದಾದ ಜೋಡಿಗಳನ್ನು ನೋಡಿ ಮೆಚ್ಚಿಕೊಂಡವರೆಷ್ಟೋ, ತಮಗೆ ಇಂತಹ ಸಂಗಾತಿ ಸಿಗಲಿಲ್ಲವಲ್ಲ ಎಂದು ಅಸೂಹೆ ಪಟ್ಟವರೆಷ್ಟೋ. ನೋಡಿಗರ ಕಣ್ಮನ ಸೆಳೆಯುತ್ತಿದ್ದವ ನವ ಜೋಡಿಗಳಿಗೆ ಬಂದವರೆಲ್ಲರೂ ಶುಭಾಶಯಗಳು. ಕ್ಯಾಮರಾಗೆ ಚಂದದ ನಗು ಬೀರಿ ತಮಗಾಗಿ ಮಾಡಿಸಲಾಗಿದ್ದ ವಿವಿಧ ಬಗೆಯ ಖಾದ್ಯಗಳನ್ನು ಸೇವಿಸಿ ಕಿರು ಕಾಣಿಕೆಯನ್ನು ಪಡೆದು ತೆರಳಿದ್ದರು. ಇತ್ತ ಜೋಡಿ ಆಗಲು ರೆಡಿಯಾಗಿದ್ದವರು ತಮ್ಮದೇ ಲೋಕದಲ್ಲಿ ಕಳೆದು ಹೋಗಿದ್ದರು. ಸಾನ್ನಿಧ್ಯ ಮತ್ತೆ ಅಭಿಯನ್ನು ಸಮಯ ಸಿಕ್ಕಾಗಲೆಲ್ಲ ಕಾಡಿಸಿ ಗೋಳಾಡಿಸಿದ್ದರು. ತಂಗಿಯರ ಕಾಲೆಳೆವಿಕೆಗೆ ಸಾನ್ನಿಧ್ಯಳ ಮುಖ ಮದರಂಗಿಯನ್ನು ಮೀರಿಸುವಂತೆ ಕೆಂಪಾದರೆ ಚಿರು ತನ್ನವಳನ್ನು ಕಣ್ತುಂಬಿಕೊಳ್ಳುವುದರಲ್ಲೇ ನಿರತನಾಗಿದ್ದ. ಕೊನೆಯದಾಗಿ ಫ್ಯಾಮಿಲಿ ಫೋಟೋ ತೆಗೆಸಿಕೊಂಡವರು ಒಟ್ಟಿಗೆ ಊಟ ಮುಗಿಸಿದ್ದರು. ಅಂದೇ ಮುದ್ದಾದ ಜೋಡಿಗಳ ಫಸ್ಟ್ ನೈಟ್. ಅವರಿಬ್ಬರ ಪ್ರಣಯಕ್ಕೆ ಸಜ್ಜಾಗಿತ್ತು. ಅವರಿಬ್ಬರ ಹೊಸ ಬದುಕಿಗೆ ಮುನ್ನಡಿ ಬರೆಯಲು. ನೂರಾರು ಕನಸುಗಳನ್ನೊತ್ತು ಕೈಯಲ್ಲಿ ಹಾಲಿನ ಲೋಟವನ್ನಿಡಿದು ಕೋಣೆ ಪ್ರವೇಶಿಸಿದವಳ ಮೈಯಲ್ಲಿ ಏನೋ ಪುಳಕ. ಪ್ರೀತಿಸಿ ಮದುವೆಯಾಗಿದ್ದರು. ಇಂದು ತನ್ನವನಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳಲು, ಅವನ ಸಂಪೂರ್ಣ ಪ್ರೀತಿಗೆ ಹಕ್ಕುದಾರಳಾಗಲು ಸಿದ್ಧವಾಗಿ ಬಂದವಳು ಅಲ್ಲಿನ ಅಲಂಕಾರವನ್ನೊಮ್ಮೆ ನೋಡಿ ಕಂಪೇರಿದ ಮುಖ ಹೊತ್ತು ಉಸಿರನ್ನು ಬಿಗಿದಿಡಿದೆ ಮುಂದೆ ಹೆಜ್ಜೆ ಇಟ್ಟಳು. ಆದರೆ ಅಲ್ಲಿ ಚಿರು ಇಲ್ಲದಿರುವುದನ್ನು ಗಮನಿಸಿ ಅಲ್ಲಿಯವರೆಗೂ ಬಿಗಿ ಹಿಡಿದಿದ್ದ ಉಸಿರನ್ನು ಬಿಟ್ಟು ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡವಳಿಗೆ ಕಾಣಿಸಿದ್ದು ಬಾಲ್ಕನಿಯಲ್ಲಿ ಕೈಕಟ್ಟಿಕೊಂಡು ಆಗಸವನ್ನೇ ದಿಟ್ಟಿಸುತ್ತಿದ್ದ ಅವಳ ಮನದೊಡೆಯ. ಅವನ ಅತಿ ಸಮೀಪ ಬಂದವಳು ಅವನ ಭುಜಕ್ಕೊರಗಿದಳು. ತನ್ನುಸಿರಿನ ಆಗಮನವಾಗುತ್ತಲೇ ಅವಳನ್ನು ಬಳಸಿದವ ಆಗಸವನ್ನು ನೋಡುತ್ತಲೇ ಅವಳೊಂದಿಗೆ ಮಾತಿಗಿಳಿದಿದ್ದ. ಸಾನು, ಜೀವನ ಎಷ್ಟು ವಿಚಿತ್ರ ಅಲ್ವಾ. ನಾವು ಬಯಸಿದ್ದು ಸಿಗಲ್ಲ, ಸಿಕ್ಕಿದ್ದು ಇಷ್ಟವಾಗಲ್ಲ. ನಾವು ಏನೋ ಅಂದುಕೊಂಡಿದ್ದರೆ ಅದು ಇನ್ನೇನೋ ಆಗಿಬಿಡುತ್ತೆ. ಒಂದು ಸಮಸ್ಯೆ ಮುಗಿಯಿತು, ಇನ್ನಾದರೂ ಬದುಕಿನಲ್ಲಿ ನೆಮ್ಮದಿಯಾಗಿರೋಣ ಅಂದುಕೊಂಡರೆ ಹಿಂದೆಯೇ ಮತ್ತೊಂದು ಸಮಸ್ಯೆ ನಮಗೆ ಮತ್ತಷ್ಟು ನೋವು ನೀಡಲು ಹೊಂಚು ಹಾಕಿ ಕುಳಿತಿರುತ್ತದೆ. ಕೆಲವೊಮ್ಮೆ ನಾವು ತುಂಬ ನಂಬಿದವರೇ ನಮ್ಮ ಬೆನ್ನಿಗೆ ಚೂರಿ ಹಾಕಿದಾಗ ನಂಬಿಕೆ ಎನ್ನುವ ಪದದ ಮೇಲಿನ ನಂಬಿಕೆಯನ್ನೇ ಕಳೆದುಕೊಂಡು ಬಿಡುತ್ತೇವೆ. ಈ ಜೀವನ ಅನ್ನೋದು ಒಂದು ಥರ ಹಾವು ಏಣಿ ಆಟದಂತೆ. ಒಂದು ಹಂತದವರೆಗೂ ಜೀವನ ತುಂಬ ಚೆನ್ನಾಗಿ ಸಾಗ್ತಾ ಇರುತ್ತೆ. ಆದರೆ ನಮ್ಮ ಗ್ರಹಚಾರ ಕೆಟ್ಟಾಗ ಹಾವು ಕಚ್ಚಿ ಕೆಳಗೆ ಬರುವ ಕಾಯಿಯಂತೆ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿ ಒದ್ದಾಡಿ ಆ ಸಮಸ್ಯೆಯಿಂದ ಹೊರಬರುವಷ್ಟರಲ್ಲಿ ಅರ್ಧ ಜೀವನವೇ ಕಳೆದು ಬಿಟ್ಟಿರುತ್ತೆ. ಈಗ ನಮ್ಮನ್ನೇ ನೋಡು. ಒಂದಾದ ಮೇಲೆ ಒಂದರಂತೆ ಬಂದ ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲಿ ಅರ್ಧ ಜೀವನವನ್ನು ಸವಿಸಿಬಿಟ್ಟೆವು. ಒಂದು ಹಂತಕ್ಕೆ ಎಲ್ಲವೂ ಸರಿ ಹೋಯಿತು ಅನ್ನುವಷ್ಟರಲ್ಲಿ ನನ್ನುಸಿರೆ ನಿಲ್ಲುವಂತೆ ನಿನಗೆ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ತಿಳಿಯಿತು. ಅಲ್ಲಿಯವರೆಗೂ ನನಗೆ ತಿಳಿದಿರಲಿಲ್ಲ. ಈ ಕಾರಣಕ್ಕಾಗಿ ನೀನು ನನ್ನನ್ನು ನಿನ್ನಿಂದ ಶಾಶ್ವತವಾಗಿ ದೂರ ಮಾಡಲು ಪ್ರಯತ್ನಿಸುತ್ತಿದ್ದೀಯಾ ಎನ್ನುವುದು. ಡಾಕ್ಟರ್ಸ್ ಕೂಡ ನಾವು ನಮ್ಮ ಪ್ರಯತ್ನವನ್ನೆಲ್ಲ ಮಾಡಿದ್ದೀವಿ, ಇನ್ನು ದೇವರಿಗೆ ಬಿಟ್ಟಿದ್ದು ಎಂದಾಗಲಂತೂ ಉಸಿರೇ ನಿಂತು ಹೋದಂತಾಗಿತ್ತು. ಆದರೆ ಮನೆಯವರು ಮಾಡಿದ ಪೂಜೆ, ನಮ್ಮ ಪ್ರೀತಿ, ನೀನು ಮಾಡಿದ ಪುಣ್ಯದ ಫಲ. ನವೀನ್ ದೇವರಾಗೆ ಬಂದು ಮತ್ತೆ ನನಗಾಗಿ ನಿಂಗೆ ಮರುಜನ್ಮ ನೀಡಿದ. ಆದರೆ ಸಾನು, ನನಗೆ ಒಂದು ಮಾತು ಹೇಳು. ನೀನೇ ನನ್ನುಸಿರಾಗಿರುವಾಗ ನೀನು ಹೇಗೆ ಅಂದುಕೊಂಡೆ
ನೀನು ದೂರ ಹೋಗು ಅಂದ ತಕ್ಷಣ ನೀನು ಹೇಳಿದ್ದನ್ನು ಕೇಳಿಕೊಂಡು ನಾನು ನಿನ್ನ ಬಿಟ್ಬಿಟ್ಟು ನಿನ್ನಿಂದ ಅರೆಕ್ಷಣ ಕೂಡ ದೂರಾಗಿ ಬದುಕೋದಕ್ಕೆ ನನ್ನಿಂದ ಅಂತೂ ಸಾಧ್ಯವಿಲ್ಲ ಕಣೋ. ಆದರೂ ನಿನ್ನ ಮೇಲೆ ನನಗೆ ತುಂಬ ಹೆಮ್ಮೆ ಇದೆ ಸಾನು. ನೀನೆಷ್ಟು ಒಳ್ಳೆಯವಳು. ಈಗಿನ ಕಾಲದಲ್ಲಿ ಯಾರು ಹೇಗಾದರೂ ಹಾಳಾಗಿ ಹೋಗಲಿ, ಅದು ಮನೆಯವರಾದರೂ ಸರಿ ಬೇರೆಯವರಾದರೂ ಸರಿ, ನನ್ನ ಖುಷಿ ನನಗೆ ಮುಖ್ಯ ಎನ್ನುವವರ ಮಧ್ಯದಲ್ಲಿ ನೀನು ಭಿನ್ನಳು. ಕೂಡು ಕುಟುಂಬದ ಸಹವಾಸವೇ ಬೇಡ ಎನ್ನುವವರೇ ಹೆಚ್ಚಾಗಿರುವ ನೀನು ನಮ್ಮ ಕುಟುಂಬದ ಸಂತೋಷಕ್ಕಾಗಿ ಎಷ್ಟೆಲ್ಲ ಕಷ್ಟಪಟ್ಟೆ. ಕೊನೆಗೆ ಸಾವಿನ ಮನೆಗೆ ಬಾಗಿಲನ್ನು ತಟ್ಟಿ ಬಂದೆ. ರಿಯಲಿ ಯು ಆರ್ ಗ್ರೇಟ್ ಸಾನು. ನಿನ್ನ ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ ನನಗೆ. ತನ್ನುಸಿರನ್ನು ಹೊಗಳುವುದೆಂದರೆ ಬಲು ಖುಷಿಯವನಿಗೆ. ಮತ್ತದರಲ್ಲಿ ಅತಿಶಯೋಕ್ತಿ ಏನೂ ಇರಲಿಲ್ಲ. ಚಿರು, ನೀವು ಹೇಳಿದ್ದು ನಿಜ. ಇತ್ತೀಚೆಗೆ ದಿನಗಳಲ್ಲಿ ವಿಭಕ್ತ ಕುಟುಂಬಗಳನ್ನು ಇಷ್ಟಪಡುವವರು ಹೆಚ್ಚು. ಹಾಗಂತ ಎಲ್ಲರೂ ಹಾಗೆ ಇರುವುದಿಲ್ಲಲ್ವಾ? ಎಷ್ಟೋ ಜನರ ಕನಸು ಈ ಕೂಡು ಕುಟುಂಬ. ಮನೆಯ ತುಂಬ ಜನ, ಮನಸ್ಸಿನ ತುಂಬ ಖುಷಿ. ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಅದರಲ್ಲೂ ಹಬ್ಬ ಹರಿದಿನಗಳು ಬಂದಾಗಲಂತೂ ಹೇಳುವುದೇ ಬೇಡ. ಮನೆಯ ತುಂಬ ಜನರು ಖುಷಿ ಖುಷಿಯಿಂದ ಎಲ್ಲರೂ ಅನುಬಂಧದಿಂದ ಓಡಾಡ್ತಾ ಇದ್ದರೆ ಹಬ್ಬದ ಸಂಭ್ರದ ದುಪ್ಪಟ್ಟು ಆಗುತ್ತೆ. ಎಲ್ಲರೂ ಸೇರಿ ಹಬ್ಬ ಮಾಡುವುದು, ಮನೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಕ್ಕೂ ಅದೃಷ್ಟ ಮಾಡಿರಬೇಕು ಚಿರು. ಎಷ್ಟು ಜನರಿಗೆ ಇಂತಹ ಆಸೆ ಇರುತ್ತೆ, ಆದರೆ ಅದೃಷ್ಟ ಇರಲ್ಲ. ಆದರೆ ಈ ವಿಷಯದಲ್ಲಿ ನಾನು ತುಂಬ ಅಂದರೆ ತುಂಬ ಅದೃಷ್ಟ ಮಾಡಿದ್ದೀನಿ. ಇಷ್ಟು ದೊಡ್ಡ ಕೂಡು ಕುಟುಂಬದ ಮಗಳು ನಾನು ಅಂತ ಹೇಳಿಕೊಳ್ಳೋಕೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ? ಆಗಿದ್ದು ನಮ್ಮವರ ಖುಷಿಗಾಗಿ ಏನೇ ಮಾಡಿದರೂ ಅದು ಕಷ್ಟ ಅನಿಸಲ್ಲ. ಬದಲಿಗೆ ಎಲ್ಲವನ್ನು ಇಷ್ಟಪಟ್ಟಿಯೇ ಮಾಡಿರುವುದೇ ನಾನು. ಅಂದ ಹಾಗೆ ಹೇಳೋದು ಮರ್ತೆ ನೋಡಿ, ನಾನು ಇನ್ನೊಂದು ವಿಷಯದಲ್ಲಿ ಕೂಡ ತುಂಬ ಅಂದರೆ ತುಂಬಾ ಅದೃಷ್ಟ ಮಾಡಿದ್ದೀನಿ. ಹೌದಾ? ಯಾವ ವಿಷಯದಲ್ಲಿ? ಮುಂದುವರಿಯುವುದು. ಸ್ನೇಹಿತರೆ, ಕತೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.